मंडिया में किसानों ने तमिलनाडु को कावेरी का पानी छोड़ने के खिलाफ एहतजाज शुरू कर दिया है। किसानों का कहना है कि पानी के बहाव को बढ़ाने का हुकूमत का फैसला तशवीशनाक है, जिसे फौरी तौर पर रोकने का मुतालबा किया गया है। किसानों का यह भी कहना है कि कर्नाटक की पानी की ज़रूरियात और तरक्की को तरजीह दी जानी चाहिए। सुप्रीम कोर्ट के हुक्म से पहले ही पानी छोड़ने का फैसला दानिशमंदाना नहीं है। मकामी किसानों के तहफ़्फ़ुज़ात भी अदालत में पेश किए जाने चाहिए। तमिलनाडु कोर्ट्ಗೆ ಹಾಕಿದೆ। ನಾವು ಈಗಾಗಲೇ ನೀರು ಬಿಡಲಿಕ್ಕೆ ಎಷ್ಟು ನೀರಿದೆಯೋ ಅಷ್ಟು ಬಿಡಲಿಕ್ಕೆ ಹೇಳಿದ್ದೇವೆ। ನಮ್ಮ ರೈತರು ಕೂಡ ನಾವು ಮುಂಜಾನೆ ಕೊಟ್ಟಿದ್ದೇವೆ। ಈಗೂ ಕೂಡ ತಮಿಳುನಾಡಿಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿದ್ದೇನೆ, ಗದ್ದಲು ಬೇಡ, ಇಬ್ಬರು ಬೆಳಗ್ಗೆ ಸಾಯಂಕಾಲ ಮಳೆ ಬಿದ್ದರೆ ನಾವು ಖಂಡಿತ ಈಗ ಹೋದ್ಸತಿ 400 TMC ನೀರು ಸಮುದ್ರಕ್ಕೆ ಹೋಯಿತು। ನೀರು ಬಂದರೆ ನಾವು ಬಿಡೋಕ್ಕೆ ತಯಾರಿದ್ದೇವೆ। ನೀವು ನಮಗೆ ಕಟ್ಟಡಕ್ಕೂ ಕಟ್ಟಿದ್ರೆ ನಾವು ಅಲ್ಲಿ ಡಿಸ್ಟ್ರೆಸ್ ವಾಟರ್ನ ನಾವೆಲ್ಲ ಕಂಪ್ಲೀಟ್ ಮೇಕೆದಾಟನ್ನ ನಾವು ನೀರು ಕಾಪಾಡಿ ನಿಮಗೆ ಕೊಡ್ತೇವೆ, ಅದಕ್ಕೂ ನೀವು ಅವಕಾಶ ಕೊಡ್ತಾ ಇಲ್ಲ। ಸೊ ಅದಕ್ಕೆ ನಾನು ನಿಮಗೆ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಮೇಕೆದಾಟು ನಿಮ್ಮ ಅನುಕೂಲಕ್ಕೋಸ್ಕರ ಮೇಕೆದಾಟು ಇಂಥ ಸಂದರ್ಭದಲ್ಲಿ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು। ನಂಬರ್ 1 ನಂಬರ್ 2ನೇದು ನಾವು ಈಗಾಗಲೇ 10 TMC ನೀರನ್ನು ಬಿಡಲಿಕ್ಕೆ ನಾವು ಬಂದಿದ್ದೀವಿ। ಈ ರಾಜ್ಯ ಸರ್ಕಾರ ಇಡೀ ನಮ್ಮ ರಾಜ್ಯದ ರೈತರಿಗೆ ನೀರು ಕೊಡೋಕ್ಕಾಗಲ್ಲ, ನೀರಿಲ್ಲ ಅಂತ ಹೇಳಿ ಯಾರನ್ನೂ ಬೆಳೆ ಹಾಕಿಸ್ತಂತೆ ಕೋರ್ಟ್ ಆದೇಶ ಅಂತ ಹೇಳಿ ಪಕ್ಕದ ರಾಜ್ಯನ ಕಾಪಾಡಿಕೊಂಡರಲ್ಲ, ಇದು ಎಂಥ ನ್ಯಾಯ? ಒಂದು ಕಣ್ಣಿಗೆ ಒಂದು ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಸಾರುವಂಥ ಕೆಲಸ ಇದು। ಯಾವುದೇ ನಿರ್ವಹಣಾ ಮಂಡಳಿ ಆದ್ರೂ ಇವತ್ತು ತಮಿಳುನಾಡಲ್ಲಿ ಆಲೆ ಒಂದು 70 ರಿಂದ 80 TMC ನೀರು ಸೇಕರಣೆ ಇದೆ। ನಿರ್ವಹಣಾ ಮಂಡಳಿ ಇಷ್ಟೊತ್ತು ಹೋಗಿ ಅಲ್ಲಿ ನೀರು ಕೊರತೆ ಇದೆಯಾ ಏನು ಅಂದಂತೆ ಏಕಾಏಕಿ ನೀರನ್ನ ಇರೋದನ್ನ ಬಿಟ್ಟು ಈ ರಾಜ್ಯದ ರೈತರನ್ನ ಕುಡಿಯೋಕೆ ನೀರು ಅಂತ ಹೇಳ್ತಾರಲ್ಲ, ನಾಳೆ ದಿನ ಕುಡಿಯೋಕ್ಕೆ ನೀರ ತಮಿಳುನಾಡಿನ ತರಿಸ್ಕೊಟ್ಟಾರ ನಮಗೆ। ಏನು ಇಂಥ ಮೋಸಕ್ಕೆ ನಿಂತವರಲ್ಲ, ಇಡೀ ರಾಜ್ಯದಲ್ಲಿ ಎಷ್ಟೊಂದು ಲಕ್ಷಾಂತರ ಎಕರೆ ಇರುವಂಥ ಬೆಳೆನ ರಕ್ಷಣೆ ಮಾಡ್ಕೊಳ್ಳಿಕ್ಕೂ ನೀರು ಕೊಡೋಕ್ಕಾಗಲ್ಲ, ನಿಮಗೆ ನೀರಿಲ್ಲ ಅಂತ ಹೇಳಿ ಏಕಾಏಕಿ ಹೊಳೆಲಿ ಸುಮಾರು 10-12 ಸಾವಿರ ಕ್ಯೂಸಸ್ ನೀರನ್ನ ಹರಿಸ್ತವ್ರೆ। ನಿರ್ವಹಣಾ ಮಂಡಳಿನಾರ್ವೆ ಇಷ್ಟೊತ್ತು ಕಾಲ ಇಲ್ಲೇ ನೀರಿಲ್ಲ ಅಂತ ವರದಿ ಕೊಡಬೇಕಾಯ್ತು, ಏನೂ ಇಲ್ಲದಂತೆ ಈ ಒಂದು ರಾಜ್ಯಕ್ಕೆ ಸುಣ್ಣ, ಒಂದು ರಾಜ್ಯಕ್ಕೆ ಬೆಣ್ಣೆ ಅನ್ನೋಂಗೆ ಕರ್ನಾಟಕ ರಾಜ್ಯದ ರೈತರನ್ನ ಬೀದಿ ಪಾಲು ಮಾಡಿ ತಮಿಳುನಾಡು ರೈತರನ್ನ ರಕ್ಷಣೆ ಮಾಡೋದು ಇದೆಂಥ ನಿರ್ವಹಣಾ ಮಂಡಳಿ? ಪ್ರಾಧಿಕಾರಕ್ಕೆ ಜವಾಬ್ದಾರಿ ಇರಬೇಕು। ಏನು ನಿರ್ವಹಣಾ ಮಂಡಳಿ ಮಾಡೋ ಉದ್ದೇಶ ಎರಡು ರಾಜ್ಯನ ಹಿತನ ಕಾಪಾಡಬೇಕು ಅಂತ ಹೇಳಿ, ಅದಲ್ಲಂತೆ ಒಂದು ರಾಜ್ಯನ ಕಾಪಾಡಿದ್ರೆ ಒಂದು ರಾಜ್ಯನ ಬೀದಿ ಪಾಲು ಮಾಡಿದ್ರೆ ಯಾವ ರೈತರನ್ನ ರಕ್ಷಣೆ ಮಾಡ್ತಾರೆ? ನಾನು ಹೇಳೋದು, ಇವತ್ತು ನೀರು ಇಲ್ಲ ಅಂದಾಗ ನೀರನ್ನ ಶೇಖರಣೆ ನಮ್ಮ ಕುಡಿಯೋಕ್ಕೆ ಈ ಜಾನುವಾರುಗಳಿಗೆ ಕುಡಿಯೋಕ್ಕಾರು ಶೇಖರಣೆ ಮಾಡಿದ್ರು, ಹಂಗಾರೆ ಏನು KRS ಕಟ್ಟಿರೋದು ತಮಿಳುನಾಡು ಕೊಟ್ಟಿನ? ಏನಿದು ಅರ್ಥ? ಇದರ ಅರ್ಥನೇ ಗೊತ್ತಾಯ್ತಾ ಇಲ್ಲ।